Hi students, welcome back to my channel Universe of Physics. In the last video we discussed about part A, part B and also part D. Now I am going to discuss about part C. Let us discuss about part C. It is part C. ನೋಡಿ ಪಾರ್ಟ್ ಸಿ ಅಂತಂದರೆ ಆಲ್ರೆಡಿ ನಮಗೆ ಗೊತ್ತಿದೆ. ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಎಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ? ಟೋಟಲ್ 8 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 8 ಕ್ವಶನ್ಸ್ ನಾವು ಅಟೆಂಡ್ ಮಾಡಬೇಕಾಗಿರೋಂಥದ್ದು ಓನ್ಲಿ 5 ಕ್ವಶನ್ಸ್. ಯಾವೆಲ್ಲ ಚಾಪ್ಟ್ರಿಂದ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರೋ ಸಾಧ್ಯತೆ ಇದೆ, ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್. ಆ್ಯಂಡ್ ಸೆಕೆಂಡ್ ಚಾಪ್ಟರ್ electrostatic potential. Electrostatic potential and capacitance. And capacitance. And third one, moving charges and magnetism. Moving charges and magnetism. Magnetism. And fourth one, magnetism and matter. Magnetism and matter. And fifth one, electromagnetic induction, that is EMI, electromagnetic induction. Sixth one, ray optics and optical instruments. Ray optics. And seventh one, dual nature of radiation and matter. Dual nature of radiation and matter. And last chapter, nuclei. These are the 8 chapters. We can get 3 marks questions. Out of 8 questions we have to attend only 5 questions. ನೋಡಿ, ನಾವಿಲ್ಲಿ ಯಾವ್ಯಾವ ಚಾಪ್ಟ್ರು ಯಾವ ಕ್ವಶನ್ ನಂಬರ್ ಕ್ವಶನ್ ನಂಬರ್ ನಾವು ನೆನ್ಪಿಟ್ಕೊಳ್ತಾ ಹೋಗ್ಬೋದು. ದಟ್ ಈಸ್ ಕ್ವಶನ್ ನಂಬರ್ 29ಇಂದ ಸ್ಟಾರ್ಟ್ ಆಗುತ್ತಾ. ಕ್ವಶನ್ ನಂಬರ್ 29, ದಟ್ ಈಸ್ 3 ಮಾರ್ಕ್ಸ್ ಕ್ವಶನು ಪಾರ್ಟ್ ಸಿನಲ್ಲಿ. ಕ್ವಶನ್ ನಂಬರ್ 29 ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡಿಂದ ಬರುತ್ತಾ. ಅದೇ ಥರ ಕ್ವಶನ್ ನಂಬರ್ 30 ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಆ್ಯಂಡ್ ಕ್ವಶನ್ ನಂಬರ್ 31 ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆ್ಯಂಡ್ 32 ಫ್ರಮ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. And 33 from electromagnetic induction. And 34 from ray optics. And question number 35 from dual nature of radiation and matter. And question number 36 from nuclei. So ನೋಡಿ, ಇಲ್ಲಿ ಕ್ವಶನ್ ನಂಬರ್ ಸಮೇತ ನಾವು ನೆನ್ಪಿಟ್ಕೋಬೋದು. ದಟ್ ಈಸ್ ಕ್ವಶನ್ ನಂಬರ್ 29, 30, 31, 32, 33, 34, 35, 36 ಯಾವೆಲ್ಲ ಚಾಪ್ಟ್ರಿಂದ ಬರೋ ಅಂಥ ಸಾಧ್ಯತೆ ಇದೆ ಅಂತ. ಇಲ್ಲೂ ಅಷ್ಟೇ ಹೇಳೋ ಅಂಥದ್ದು ನೋಡಿ, ಆಲ್ಮೋಸ್ಟ್ ಈ 8 ಚಾಪ್ಟರ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ ಬಂದಿರೋ ಅಂಥದ್ದು. ಅವರು ಕಂಡಕ್ಟ್ ಮಾಡಿರೋಂಥ 2 ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸಲ್ಲಿ 100% ಈ ಒಂದು ಏನು ಬ್ಲೂ ಪ್ರಿಂಟ್ ಇದೆ ಇದು ಫಾಲೋ ಆಗಿದೆ. ಹಾಗಾಗಿ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದರೆ, ಇಲ್ಲಿ ಏನು ನಾವು 8 ಚಾಪ್ಟರ್ಸ್ ಏನು ಲಿಸ್ಟ್ ಮಾಡಿದ್ದೀನಿ, ಆ 8 ಚಾಪ್ಟ್ರಲ್ಲಿ ನೀವು ಪಾಸಿಬಲ್ ಮ್ಯಾಕ್ಸಿಮಮ್ ಪ್ರತಿಯೊಂದು ಚಾಪ್ಟರ್ ಕನ್ಸಿಡರ್ ಮಾಡಿ ಅದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇದುವರೆಗೂ ಬಂದಿರೋಂಥ ಕ್ವಶನ್ಸ್ ಏನಿದೆ ಅಥವಾ ಯಾವೆಲ್ಲ ಕ್ವಶನ್ಸ್ ಕೇಳೋಂಥ ಪಾಸಿಬಿಲಿಟೀಸ್ ಇದೆ 3 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಲಿಸ್ಟ್ ಮಾಡ್ತಾ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಆ್ಯಸ್ ಯೂಶ್ವಲ್ ಇನ್ ಕೇಸ್ ಆಫ್ 3 ಮಾರ್ಕ್ಸ್ ಆಲ್ಸೋ 3 ಮಾರ್ಕ್ಸಲ್ಲೂ ಕೂಡ ಒಂದು ನ್ಯೂಮರಿಕಲ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಗಮನಿಸೋದಾದ್ರೆ ಈಗ ಆಲ್ರೆಡಿ ಆಗಿರೋಂಥ 2 ಪ್ರಿಪ್ರೇಟ್ರಿ ಏನಿತ್ತು ಅದರಲ್ಲಿ ಗಮನಿಸೋದಾದ್ರೆ ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ನ್ಯೂಕ್ಲಿಯೈಯಿಂದ ನ್ಯೂಮರಿಕಲ್ ಬಂದಿತ್ತು. ನ್ಯೂಮರಿಕಲ್ ಪ್ರಾಬ್ಲಮ್ 3 ಮಾರ್ಕ್ಸ್ಗೆ ಫಸ್ಟ್ ಪ್ರಿಪ್ರೇಟ್ರಿನಲ್ಲಿ ನ್ಯೂಕ್ಲಿಯೈಯಿಂದ ಬಂದಿದೆ. ದಟ್ ಈಸ್ ರಿಲೆವೆಂಟ್ ಟು ದಟ್ ಮಾಸ್ ಡಿಫೆಕ್ಟು ಬೈಂಡಿಂಗ್ ಎನರ್ಜಿ ಏನಿದೆ ಆ ಕಾನ್ಸೆಪ್ಟ್ ಮೇಲೆ ಬಂದಿದೆ. ಅದೇ ಥರ ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ರೇ ಆಪ್ಟಿಕ್ಸಿಂದ ಬಂದಿದೆ. ನೋಡಿ, ಇದು ನ್ಯೂಮರಿಕಲ್ ಪ್ರಾಬ್ಲಮ್ ಸೆಕೆಂಡ್ ಪ್ರಿಪ್ರೇಟ್ರಿನಲ್ಲಿ ರೇ ಆಪ್ಟಿಕ್ಸಿಂದ ಬಂದಿದೆ. ಹಾಗಾಗಿ
ಒಂದು ನ್ಯೂಮರಿಕಲ್ ಇದ್ದೇ ಇರುತ್ತೆ, ಒಂದು ನ್ಯೂಮರಿಕಲ್ 3 ಮಾರ್ಕ್ಸ್ಗೆ ಇದ್ದೇ ಇರುತ್ತೆ. ಈಗ ಫಸ್ಟ್ ಪ್ರಿಪ್ರೇಟರಿನಲ್ಲಿ ನ್ಯೂಕ್ಲಿಯಿಂದ ಬಂದಿದೆ, ಸೆಕೆಂಡ್ ಪ್ರಿಪ್ರೇಟರಿನಲ್ಲಿ ರೇ ಆಪ್ಟಿಕ್ಸಿಂದ ಬಂದಿದೆ. ಹಾಗಾಗಿ ಈ ಎಲ್ಲ ಚಾಪ್ಟರ್ಸ್ ಏನಿದೆ ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನ್ಯೂಮರಿಕಲ್ಸ್ಗೆ. ಓವರಾಲ್ ಆಗಿ ಈ 8 ಚಾಪ್ಟರ್ ನೀವು 3 ಮಾರ್ಕ್ಸ್ ಪಾಸಿಬಲ್ ಕ್ವಶನ್ಸ್ ಯಾವ್ದ್ಯಾವ್ದಿದೆ ಅದೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ನೀವು 5 ಕ್ವಶನ್ಸ್ ಗ್ಯಾರಂಟಿ ಅಟೆಂಡ್ ಮಾಡ್ಬೋದು. ಅಲ್ಲಿಗೆ ಟೋಟಲ್ ಯು ಕ್ಯಾನ್ ಸ್ಕೋರ್ 15 ಮಾರ್ಕ್ಸ್ ಫ್ರಮ್ ಪಾರ್ಟ್ ಸಿ. ಪಾರ್ಟ್ ಸಿನಲ್ಲಿ 5 ಕ್ವಶನ್ ಅಟೆಂಡ್ ಮಾಡಬೇಕು. ಈಚ್ ಕ್ವಶನ್ 3 ಮಾರ್ಕ್ಸ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 15 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತಾ ಹೋಗ್ಬೋದು. ನೋಡಿ, ದಿಸ್ ಈಸ್ ಆಲ್ ಅಬೌಟ್ ಪಾರ್ಟ್ ಸಿ. ಪಾರ್ಟ್ ಸಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ನಾವೆಲ್ಲ ಪಾರ್ಟ್ ಎ, ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ ಇದೆಲ್ಲವೂ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಇದೇನು ನಾವು ಆಲ್ರೆಡಿ 4 ಪಾರ್ಟ್ಸ್ ಸಪ್ರೇಟಾಗಿ ಡಿಸ್ಕಸ್ ಮಾಡಿದ್ದೀವಿ, ಅದರಂತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾದ್ರೆ 100% ನೀವು 65+ ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಡೂ ವೆಲ್.